ಸರ್ಕಾರಿ ನೌಕರರ ಸಭೆಯಲ್ಲಿ ತಹಶೀಲ್ದಾರ್ ಬಹಿರಂಗವಾಗಿ ಬೇಸರ ಹೊರಹಾಕಿದ್ದಾರೆ. ಸರ್ಕಾರಿ ಕೆಲಸಕ್ಕಿಂತ ಪಾನಿಪೂರಿ ಮಾರೋದೇ ಸರಿನಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ. ಸರ್ಕಾರಿ ಕೆಲಸದಲ್ಲಿರೋರು ಎಲ್ಲರೂ ಕೂಡ ಭಾಳಷ್ಟು ನೆಮ್ಮದಿಯಾಗಿರ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರ್ತೀವಿ. ಆದರೆ ತಹಶೀಲ್ದಾರ್ ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೊಳೆನರಸೀಪುರ ತಹಶೀಲ್ದಾರ್ ಕೆ ಕೃಷ್ಣಮೂರ್ತಿ ಅಸಮಾಧಾನ ಹೊರಹಾಕಿದರು. ನನಗೆ ಸರ್ಕಾರಿ ಕೆಲಸವೇ ಬೇಡ ಅನ್ನುವಂತಾಗಿದೆ. ಯಾಕಂದರೆ ಸರ್ಕಾರಿ ಕೆಲಸದಲ್ಲಿ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಆದರೆ ನಮಗಿಂತ ಪಾನಿಪುರಿ ಮಾರೋರೇ ಎಷ್ಟೋ ಬೆಟ್ರು, ಅವರೇ ಎಷ್ಟೋ ನೆಮ್ಮದಿಯಾಗಿದ್ದಾರೆ. ಬೇಕಂದ ಕಡೆ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಹೋಗಿ ಬರ್ತಾರೆ, ನೆಮ್ಮದಿಯಾಗಿರ್ತಾರೆ. ಅಂತಹ ಸಂತೋಷ ನೆಮ್ಮದಿ ಸರ್ಕಾರಿ ನೌಕರಿಗೆ ಇಲ್ಲ. ಸರ್ಕಾರಿ ನೌಕರರಿಗೆ ಅಂತಹ ಒಂದು ನೆಮ್ಮದಿ ಇಲ್ಲದಂತಾಗಿದೆ. ಕೆಲಸದಲ್ಲಿ ಚಿತ್ರಹಿಂಸೆ ಅನುಭವಿಸುವಂತಾಗಿದೆ ಅಂತ ಬೇಸರ ಹೊರಹಾಕಿದ್ದಾರೆ. ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಪದಗ್ರಹಣದಲ್ಲಿ ಹೊಳೆನರಸೀಪುರ ತಹಶೀಲ್ದಾರ್ ಬೇಸರ ಹೊರಹಾಕಿದ್ದಾರೆ. ಅದು ಏನು ನಮಗೆ ಒತ್ತಡ ಅವರ ಮುಂದುವರಿಕೆ ನಾನು ಕೇಳ್ಕೊಳ್ಳೋದಿಷ್ಟೇ. ಸಂಘದ ಮುಖಾಂತರ ಎಷ್ಟೋ ನೌಕರರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಪ್ಪು ಮಾಡಲೇ ಬಲಿಪಶುವಾಗ್ತಿದ್ದಾರೆ. ಉಪೇಕ್ಷ ಮಾಡಿ ತಪ್ಪಿಗೆ ಕೊಡ್ಲಿ ಕೃಷಿಯಲ್ಲಿ ಚುಚ್ಚಿ ಅವನ್ನ ಮಠಸ್ ಮಾಡೋದಕ್ಕಾರ CCA ಮಾಡ್ತಾರೆ, ಏಕೈಕಿ FIR ಮಾಡ್ಬಿಡೋದು, ಅವ್ರ ಮನೆ ಹಾಳು ಮಾಡ್ಬಿಡೋದು. ಈ ಕೆಲಸ ಮಾಡ್ತಾರೆ ಬೇರೆ ಮಾಡ್ಕೊಡಿ. ಏಕೈಕಿ FIR ಅವ್ರ ಮನೆ ಹಾಳು ಮಾಡೋದು. ನೋಡ್ಕೊಂಡು ಏನ್ ತಪ್ಪು ಮಾಡಿದ್ರೆ ಏನ್ ಮಾಡಿದ್ರೆ ಇಲಾಖೆ ಮಾಡಿ ಕಂಡಕ್ಟ್ ಮಾಡಿ ಎಲ್ಲ ಮಾಡೋಣ. ನಾನು ಅನುಭವದಲ್ಲಿ ನೋಡಿದ್ದೀವಿ. ಇವರು ನಮ್ಮ ಸರ್ಕಾರಿ ನೌಕರರು ಅವರು ಘಾಸಿ ಆಗೋ ಜೊತೆಗೆ ಅವರ ಮನೆಯವರು ಅವರ ಹೆಂಡತಿ ಮಕ್ಕಳು ಅವರು ಕೂಡ ತುಂಬಾ ಆರೋಗ್ಯಗೊಳಗಾಗ್ತಾರೆ. ಉದ್ದೇಶಪೂರ್ವಕವಾಗಿ ಮಾಡಿದ ಬೇಕಲ್ಪನೆ ಮಾಡಿದ ಬೇಕಾದ್ರೆ ಅವರು ಬದಲಿಗೆ ಅದಕ್ಕೆ ನಮ್ಮ ಇದು ಎಷ್ಟೋ ಒಂದು CCA ಮಾಡಿದ್ರೆ ಎಷ್ಟೋ ಒಂದು ಇಲಾಖೆ ವಿಚಾರಣೆ ಮಾಡ್ತಿದ್ದಾರೆ. ಯಾವುದು ಕೂಡ ಸಮರ್ಪಕವಾದ ದಾಖಲೆಗಳನ್ನ ಇಟ್ಕೊಂಡು ಸಮರ್ಪಕವಾದ ರೀತಿಯಲ್ಲಿ ಅದೇನು ಅವರು ಇಲಾಖೆ ವಿಚಾರಣೆಯ ಪ್ರಕ್ರಿಯೆ ಇರ್ತವೆ, ಮಾನದಂಡ ಇರ್ತವೆ, ಅದು ಪ್ರೊಸೀಜರ್ ಇರ್ತದೆ. ಪ್ರೊಸೀಜರ್ನ ಫಾಲೋ ಮಾಡ್ತಾನೆ ಮಾಡ್ತಾರೆ. ಈಗ ಒಂದು ಶಿಕ್ಷಕ ವೃತ್ತಿ ಇರ್ತಿತ್ತು, ಭಾರಿ ಈಸಿ ವೃತ್ತಿ ಇರ್ತಿತ್ತು. ಈಗ ಶಿಕ್ಷಕ ವೃತ್ತಿ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂದ್ರೆ ಆ ಹೊಟ್ಟೆಯಿಂದ ಇದೆ. ಯಾಕಂದ್ರೆ ನನ್ನ ಹೋಗೋದು ಕೂಡ ಟೀಚರ್, ಹೆಂಡತಿ ಟೀಚರ್, ನಾಲ್ಕು ಟೀಚರ್ ಎಲ್ಲ ಟೀಚರ್. ಅದು ಏನು ನಮಗೆ ಒತ್ತಡ ಅವರ